ಗಾಂಧೀಜಿದು ಕನಸು ನೆನಸಾಗ್ತಾ ಇದೆ ಸರ್. ಕಾಂಗ್ರೆಸ್ನ ಎಷ್ಟೋ ಜನ ಬದುಕ್ತಾ ಇದ್ದಾರೆ, ಎಷ್ಟೋ ಜನ ಅನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯರು ಅನ್ನ ಊಟ ಮಾಡ್ತಾ ಇದ್ದೀವಿ. ಸಿದ್ದರಾಮಯ್ಯರು DK ಶಿವಕುಮಾರ್ ಇರೋವರೆಗೂ ಯಾರ್ಯಾರು ಪುನಃ ಕಟ್ಟಿದ್ರು ಏನೂ ಆಗಲ್ಲ. ಆದರೆ ದುಡ್ಡೆಲ್ಲರಿಗೂ ಪ್ರತಿ ತಿಂಗಳು ತಗೋತಾನೆ ಅವರೇ. ಸುಮ್ಮನೆ ಎತ್ಕಟ್ಟೋದು ಬರಲ್ಲ ಒಂಚೂರು ಲೇಟ್ ಆದರೆ ಸಾಕು. ಕಾಂಗ್ರೆಸ್ ಪಕ್ಷ ಬಂದರೆ ಖಂಡಿತ ಹೆಣ್ಮಕ್ಳೆಲ್ಲ ಶ್ರೀಮಂತರಾಗ್ತಾರೆ, ಬಡವರೆಲ್ಲ ಶ್ರೀಮಂತರಾಗ್ತಾರೆ. 1924ರಲ್ಲಿ ಮಹಾತ್ಮ ಗಾಂಧೀಜಿಯವರು ಕುಂದಾನಗರಿ ಬೆಳಗಾವಿಯಲ್ಲಿ ಏನು ಕಾಂಗ್ರೆಸ್ ಅಧಿವೇಶನವನ್ನು ಮಾಡಿದ್ರು. ಆ ಒಂದು ಅಧಿವೇಶನ ಏನು ಶತಮಾನೋತ್ಸವ ಅಂದರೆ 100 ವರ್ಷ ತುಂಬಿದ್ದು. ಅಂದರೆ ಗಾಂಧಿ ಕಂಡ ಕನಸು, ಗಾಂಧಿ ಭಾರತದ ಸ್ಮರಣಾರ್ಥಕವಾಗಿ ಕಾಂಗ್ರೆಸ್ ಪಕ್ಷ ಏನಿದೆ ಏನು ಸರ್ಕಾರ ಜೈ ಭೀಮ್, ಜೈ ಬಾಪು, ಜೈ ಸಂವಿಧಾನ ಎಂಬ ಘೋಷವಾಕ್ಯದ ಅಡಿಯಲ್ಲಿ ಬೃಹತ್ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದು, ಇಲ್ಲಿ ಲಕ್ಷಾಂತರ ಕಾರ್ಯಕರ್ತರು ಆಗಮಿಸಿದ್ದು. ಇಲ್ಲಿಗೆ ಬಂದಂತಹ ಕಾರ್ಯಕರ್ತರು ಏನು ಹೇಳ್ತಾರೆ ಅನ್ನುವುದನ್ನು ಅವ್ರ ಬಾಯಲ್ಲಿ ಕೇಳೋಣ ಬನ್ನಿ. ತುಂಬ ಒಳ್ಳೆಯದು ಉಪಕಾರ ಆಗಿದೆ. ಎಷ್ಟೋ ಜನ ಬದುಕ್ತಾ ಇದ್ದಾರೆ. ಎಷ್ಟೋ ಜನ ಇದೇ ಇದರಲ್ಲಿ ಬಸ್ಸಿಗೆ ಟಿಕೆಟ್ ಇಲ್ದಿರ ಹೆಣ್ಣು ಮಕ್ಕಳಿಗೆಲ್ಲ ದಿನ 100 ರೂಪಾಯಿ 150 ರೂಪಾಯಿ ಕೊಡಬೇಕಾಗಿತ್ತು ಬಸ್ಸಿಗೆ, ಕಾಲೇಜಿಗೆ ಹೋಗೋಕ್ಕೆ. ಆದ್ದರಿಂದ ನಮ್ಮ ಸಿದ್ದರಾಮಯ್ಯವರೇ ಆಗ್ಬೋದು, ನಮ್ಮ ಕಾಂಗ್ರೆಸ್ ಅವರು ಪ್ರತಿಯೊಂದನ್ನು ಒಳ್ಳೆಯದು ಮಾಡಿದ್ದಾರೆ ಸರ್. ಗಾಂಧೀಜಿದು ಕನಸು ನೆನಸಾಗ್ತಾ ಇದೆ ಸರ್. ನಾವೆಲ್ಲ ನೋಡ್ತಾ ಇರ್ತೀವಿ. ಗಾಂಧಿ ಪ್ರತಿಮೆನೂ ಮಾಡಿದ್ದೀವಿ ಮಂಡ್ಯದಲ್ಲಿ. ಗಾಂಧೀಜಿಗೆ ಅಷ್ಟೇ ಗೌರವ ಇರುತ್ತೆ, ಅದರಿಂದ ನಾವು ಇದು ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ಮಾಡ್ತೀವಿ. ಕಾಂಗ್ರೆಸ್ಸಿಂದ ಸಿದ್ದರಾಮಯ್ಯನವರು 5 ಕೊಟ್ಟಿದ್ದಾರೆ. ಕರೆಂಟು ಫ್ರೀ, 2000 ಫ್ರೀ, ಅಕ್ಕಿ ಫ್ರೀ, ಪ್ರತಿಯೊಂದು ಎಲ್ಲ ಫ್ರೀ ಮಾಡಿದ್ರೆ ಎಲ್ಲ ಅನುಕೂಲ ಆಗಿದೆ. ಕಾಂಗ್ರೆಸ್ನ ಎಷ್ಟೋ ಜನ ಬದುಕ್ತಾ ಇದ್ದಾರೆ, ಎಷ್ಟೋ ಜನ ಅನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯರು ಅನ್ನ ಊಟ ಮಾಡ್ತಾ ಇದ್ದೀವಿ. ಎಲ್ಲ ಅನುಕೂಲ ಆಗಿದೆ ಸರ್. ದಯವಿಟ್ಟು 2000 ರೂಪಾಯಿ ಬರ್ತಾ ಇದೆ. ನಾವು ಪಕ್ಷದಲ್ಲಿ ದುಡಿತಾ ಇದ್ದೀವಿ. ಎಲ್ಲ ಮಹಿಳೆಯರಿಗೂ ಒಳ್ಳೇದಾಗ್ತದೆ. ಇನ್ನೂ ಹೀಗೆ ಇದ್ದರೆ ಇನ್ನೂ ಮುಂದೆ ಇನ್ನೂ ಒಂದು 5 ಇದು ತರ್ತಾರೆ ಅಂತ ನಮಗೆ ನಂಬಿಕೆ ಇದೆ. ಸಿದ್ದರಾಮಯ್ಯರು DK ಶಿವಕುಮಾರ್ ಇರೋವರೆಗೂ ಯಾರ್ಯಾರು ಪುನಃ ಕಟ್ಟಿದ್ರು ಏನೂ ಆಗಲ್ಲ. ಸಿದ್ದರಾಮಯ್ಯರ ಬಗ್ಗೆ ಕೆಲವು ಜನ ಏಕವಾಕ್ಯದಲ್ಲಿ ಮಾತಾಡ್ತಾ ಇದ್ದಾರೆ. ಆದರೆ ಅವ್ರದ್ದೇ ವ್ಯಕ್ತಿ, ಅವರ ಗುಣ ಜನಕ್ಕೆ ಗೊತ್ತಿಲ್ಲ. ಅವರು ಎಷ್ಟೆಷ್ಟು ಒಳ್ಳೇದು ಮಾಡಿದ್ದಾರೆ ಜನಕ್ಕೋಸ್ಕರ. ಅವರು ತ್ಯಾಗನೇ ಮಾಡ್ತಾವ್ರೆ ಸರ್. ನಮ್ಮ ಸಿದ್ದರಾಮಯ್ಯರು ಇರ್ತಾರೆ, ನಮ್ಮ ಇವರು ಇರ್ತಾರೆ, ಎಲ್ಲ ಇದರಲ್ಲೂ ಇರ್ತಾರೆ ಸರ್. ಮಹಿಳೆಯರಿಗೆ 2000 ರೂಪಾಯಿ ಬಂದಿರ್ಬೋದು. ಗೃಹಲಕ್ಷ್ಮಿ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು, ಆಮೇಲೆ ಅನ್ನಭಾಗ್ಯ ಇರ್ಬೋದು. 5 ಯೋಜನೆ ಏನಿದೆ. ಮತ್ತು ವಿದ್ಯಾರ್ಥಿಗಳಿಗೂ ಸಹ ಇದು ಏನೋ ಕೆಲಸಗಳು ಸಿಗದೆ ಇರೋತ್ತಿಗೆ 1,500 2,000 ಕೊಡ್ತಾ ಇದ್ದಾರೆ. ಅದೆಲ್ಲ ನಮಗೆ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗಿದೆ. ಕಚ್ಚಾಡ್ತಾ ಇಲ್ಲ ಸರ್. ಇವರು ಸುಮ್ಮನೆ ಫೇಕ್ ಆಗಿ ಇದೆಲ್ಲ ನ್ಯೂಸ್ ಮಾಡ್ತಾ ಇದ್ದಾರೆ. ಅವರೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇದೆ ಸರ್. ಸುಮ್ಮನೆ ಆಡ್ತಾರೆ. ಹೌದು ಸರ್. ಜಗಳ ಏನಿಲ್ಲ, ಸುಮ್ಮನೆ ಏನು ಕೆಲಸ ಇಲ್ಲದೆ ಹಿಂಗೆ ಎತ್ಕಟ್ಟೋದಷ್ಟೇ. ಅವ್ರು ಏನು ಜಗಳ ಇಲ್ಲ. ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ ಅಂತ ಸ್ಪ್ರೆಡ್ ಮಾಡೋದು. ಆದರೆ ದುಡ್ಡೆಲ್ಲರಿಗೂ ಪ್ರತಿ ತಿಂಗಳು ತಗೋತಾನೆ ಅವರೇ. ಸುಮ್ಮನೆ ಎತ್ಕಟ್ಟೋದು ಬರಲ್ಲ ಒಂಚೂರು ಲೇಟ್ ಆದರೆ ಸಾಕು. ಬರಲ್ಲ ಅಂತ ಹೇಳೋದು. ಎಲ್ಲರೂ ಬಡವ್ರ ಬಗ್ಗರನ್ನೆಲ್ಲ ಉದ್ಧಾರ ಮಾಡೋದೆ. ಕಾಂಗ್ರೆಸ್ ಪಕ್ಷ ಬಂದರೆ ಖಂಡಿತ ಹೆಣ್ಮಕ್ಳೆಲ್ಲ ಶ್ರೀಮಂತರಾಗ್ತಾರೆ, ಬಡವರೆಲ್ಲ ಶ್ರೀಮಂತರಾಗ್ತಾರೆ. ಎಲ್ಲ ಚೆನ್ನಾಗಿರ್ತದೆ. BJP ದಳ ಬಂದರೆ ಜಗಳ ಅಷ್ಟೇ. ಬರೀ ರೋಗ ರುಜಿನಗಳೇ ಹೊರ್ತು ಏನೂ ಇಲ್ಲ. ನೋಡಿ, ಕಾಂಗ್ರೆಸ್ ಬಂದಮೇಲೆ ಯಾವುದೂ ಇಲ್ಲ. ಎಲ್ಲ ಸಮೃದ್ಧಿಯಾಗಿ ಹೆಣ್ಮಕ್ಳೆಲ್ಲ ಅಚ್ಚುಕಟ್ಟಾಗಿ ಕರೆಂಟ್ ಬಿಲ್ ಕಟ್ಟಂಗಿಲ್ಲ, ಏನಿಲ್ಲ, ಆರಾಮಾಗಿ ಜೀವನ ಮಾಡ್ಕೊಂಡು ಹೋಗ್ತಾವ್ರೆ. ಗಾಂಧಿ ಕಂಡ ಕನಸನ್ನೇ ನಾವು ಕಾಂಗ್ರೆಸ್ಸಿನಿಂದ ತುಂಬ ನೆನಸು ಮಾಡ್ತಾ ಇದ್ದೀವಿ. ಬಟ್ ನಾವೆಲ್ಲ ತುಂಬ ಕಾಂಗ್ರೆಸ್ ಪಕ್ಷದಿಂದ 20 ವರ್ಷದಿಂದ ದುಡ್ದಿರೋರು. ಇದು ಬದಲಾವಣೆ ಆಗಬೇಕಾಗಿರುತ್ತೆ. ಬಟ್ ಏನು ಅಂತಂದರೆ ಇಲ್ಲಿ ಮಾತಾಡಿರೋ ಒಂಥರ ನಡ್ಕೋಬೇಕು ಅನ್ನೋದು ಒಂದು ಇದಿದೆ, ರೂಢಿ ಇದೆ. ಇವ್ರು 2 ವರ್ಷ ಅವ್ರು 2 ವರ್ಷ ಅಂತ ಮಾತಾಡಿದ್ದಾರೆ. ಅದು ನೆರವೇರಬಹುದು. ಬದಲಾವಣೆ ಆಗಿದ್ರೆ ಅವರಿಂದ DK ಅವರು ಮಾಡಲೇಬೇಕು ಅಂತ ಇದ್ದಾಗ ಮಾಡೇ ಮಾಡ್ತಾರೆ. ಬದಲಾವಣೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತಾರೆ. ಈಗೆಲ್ಲ ಗೆಲ್ತಾ ಇರೋದು ನೋಡಿದ್ರೆ ಕಾಂಗ್ರೆಸ್ಸು 90% ಬಂದೇ ಬರುತ್ತೆ ಅಂತ ನಮಗೆ ಎಲ್ಲ ಹೋಪ್ಸ್ ಇದೆ. ಆದರೆ ಬೆಳಗಾವಿನಲ್ಲಿ ಮಾಡ್ತಾ ಇರೋದು ಸಮಾವೇಶ ನಮಗೆ ತುಂಬ ಖುಷಿ ಕೊಡ್ತಾ ಇದೆ. ಗಾಂಧಿ ಕನಸು ನೆನಸಾಗುತ್ತೆ, ಖಂಡಿತ ನೆನಸಾಗುತ್ತೆ. ಸಿದ್ದರಾಮಯ್ಯನವ್ರು ಏನು ಮಾಡಿದ್ದಾರೆ, 5 ಗ್ಯಾರಂಟಿಗಳನ್ನ ಕೊಟ್ಟು ಜನಗಳನ್ನ ತುಂಬ ಬೆಂಬಲಿಸಿದ್ದಾರೆ. ಇದರಿಂದ ಜನ ತುಂಬ ಖುಷಿ ಇದ್ದಾರೆ. ಗಾಂಧಿ ಕನಸು, ಗಾಂಧೀಜಿ ಕಿ ಜೈ. ಕ್ಯಾಮ್ರಾಮನ್ ನಿತೀಶ್ ಜೊತೆ ಹಜರತ್ ನದಾಬ್, ವಾರ್ತಾ ಭಾರತಿ, ಬೆಳಗಾಂ.